ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಬಾಬಾ, ಇದು ಲಾಯರ್ ನಂಬರ್ ಅಲ್ಲ, ನಾಯರ್ ಅಂತ ಅವ್ರ ಹೆಸರು. ಅಕ್ಕ ಮಿಸ್ ಆಗಿ ಲಾಯರ್ ಅಂತ ಸೇವ್ ಮಾಡಿದ್ದಾಳೆ. ನಾಯರ? ಯಾವ ನಾಯರ್? ಎಂತ ಗಿರ್ಜಮ್ಮ ಇದಲ್ಲ? ಅಯ್ಯೋ, ಅವರು ಆಯುರ್ವೇದಿಕ್ ಡಾಕ್ಟ್ರು. ಗೊರ್ಕೆ ನಿಲ್ಸೋದಕ್ಕೆ ಔಷಧಿ ಕೊಡ್ತಾರಂತೆ. ಅದಕ್ಕೆ ನಮ್ಮ ಯಜಮಾನ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಆದರೆ ಗಿರಿ, ನೀನು ಡೈವರ್ಸ್ ಕೊಡಬೇಕು ಅಂತ ಅನ್ಕೊಳ್ಳಿಲ್ವಾ? ರೀ, ಆ ಭಗವಂತ ನನಗೆ ಕೊಟ್ಟಿರೋ ವರ ನೀವು, ನನ್ನ ಸೌಭಾಗ್ಯ ನೀವು. ಅಂಥದ್ರಲ್ಲಿ ನಾನು ನಿಮ್ಮನ್ನು ಬಿಟ್ಕೊಡೋ ಯೋಚನೆನಾದ್ರೂ ಮಾಡ್ತೀನಾ? ನನಗೆ ಯಾಕ್ರಿ ಬೇಕು ಈ ಡಿವೋರ್ಸ್ ಎಲ್ಲ? ಅಲ್ವಾ ಶಿವು, ಎಷ್ಟೋ ಸಂಸಾರಗಳು ಈ ಥರ ಭಿನ್ನಾಭಿಪ್ರಾಯದಿಂದ ಹಾಳಾಗೋಗುತ್ತೆ ಅಂತ ಗೊತ್ತಿದ್ರು ಯಾಕಪ್ಪ ಇಂಥ ಕೆಟ್ಟ ಯೋಚನೆ ಮಾಡಿದೆ? ಸಾರಿಪ್ಪ, ಸಾರಿ ಗಿರಿ. ಅದು ನಾನು ತುಂಬ ಗೊರಕೆ ಹೊಡಿತೀನಲ್ಲ, ಅದರಿಂದ ಪಾಪ ನಿನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ನೀನು ನೆಮ್ಮದಿನೂ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀಯ, ನೀನು ನೆಮ್ಮದಿ ಬಯಸೋದು ನ್ಯಾಯನೇ. ಆದರೆ ಆ ನೆಮ್ಮದಿ ನನ್ನಿಂದ ಹಾಳಾಗ್ತಾ ಇದೆ ಅಂತ ಅಂದ್ಕೊಂಡೆ. ಅದು ಅಲ್ಲದೆ ನನ್ನ ಮೇಲೆ ಕೋಪನ ನಿನ್ನ ಮಕ್ಕಳ ಮೇಲೆಲ್ಲ ತೋರಿಸ್ತಾ ಇದೆ ಅಂತ ಅಂದ್ಕೊಂಡೆ. ಅದಕ್ಕೆ ನೀನು ಡೈವರ್ಸ್ ನಿರ್ಧಾರ ತಗೊಂಡಿರ್ಬೋದು ಅಂತ ತಪ್ಪಿಕೊಂಡ್ಬಿಟ್ಟೆ. ರೀ, ಗೊರ್ಕೆಯಿಂದ ಸಮಸ್ಯೆ ಆಗಿದ್ದು ನಿಜ. ಆದರೆ ಆ ಕಾರಣಕ್ಕೆ ನಾನು ನಿಮ್ಮನ್ನ ಬಿಟ್ಟು ಹೋಗೋ ಮಾತಿರಲಿ, ಆ ಥರದ ಆಲೋಚನೆನೂ ಮಾಡಲ್ಲ. ಪ್ರೀತಿ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಹೇಗಿದಾರೋ ಹಾಗೆ ಅವ್ರನ್ನ ಒಪ್ಕೊಳ್ಳೋದು. ಕೆಲವೊಂದು ವಿಷಯಗಳನ್ನ ಸಹಿಸ್ಕೊಳಕ್ ಆಗದೆ ಇರ್ಬೋದು, ಆದ್ರೆ ಅವ್ರ ಮೇಲಿನ ಪ್ರೀತಿ ಅದೆಲ್ಲವನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡುತ್ತೆ. ಒಂದು ಮಗುನ ಎತ್ಕೊಂಡಾಗ ಅದು ಒದೆಯುತ್ತೆ, ನಮಗೆ ಗಲೀಜ್ ಮಾಡುತ್ತೆ, ಹಾಗಂತ ನಾವು ಆ ಮಗುವಿಂದ ದೂರ ಆಗ್ಬಿಡ್ತೀವ? ಇಲ್ಲ ಅಲ್ವಾ? ಆ ಮಗುನ ಹೇಗೆ ಒಪ್ಕೊಂಡು ಅಪ್ಕೋತೀವೋ ಇದು ಹಾಗೆ. ನೀವು ನನ್ನ ಮಗು ಇದ್ದ ಹಾಗೆ ರೀ. ಮತ್ತೆ ನಾವಿಬ್ರು ಮುದ್ದಿನ ಮಕ್ಕಳು. ಏ ಅವಿವೇಕಿ, ಏನು ಬೇಕಾ ನೋಡ್ತೀಯ? ಸಾರಿ. ಇದು ಸುಖ ಸಂಸಾರ ಅಂದ್ರೆ ಇದು. ಕಾಚಿ ಗೌರಿ ಬನ್ರಪ್ಪ. ನಾನು ಗಿರಿನ ಅಪಾರ್ಥ ಮಾಡ್ಕೊಂಡಿದ್ದೆ ಭಗವಂತ. ನಂದೇ ತಪ್ಪು. ತಪ್ಪು ಮಾಡೋದು ತಪ್ಪಲ್ಲ ಶಿವಪ್ರಸಾದ್, ಆದರೆ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡೋದು ತಪ್ಪು. ನೂತನ ತಪ್ಪಿಂದ ಪಾಠವನ್ನು ಕಲಿತಾ ಮುಂದೆ ಸಾಗೋದೇ ಜೀವನ. ನಾನು ಪ್ರತಿ ಸರಿ ತಪ್ಪು ಮಾಡಿದಾಗ್ಲೂ ಏನಾದರೂ ಒಂದು ಪಾಠ ಕಲಿತಾನೇ ಇದ್ದೀನಲ್ಲ ಭಗವಂತ. ಪಾಠದಿಂದ ಎಲ್ಲವನ್ನೂ ಕಲಿಯಲು ಸಾಧ್ಯ ಇಲ್ಲ ಶಿವಪ್ರಸಾದ್, ಆದರೆ ಎಲ್ಲರಿಂದಲೂ ಪಾಠ ಕಲಿಯೋದಿಕ್ಕೆ ಸಾಧ್ಯ. ಆದರೆ ಮನುಷ್ಯ
ಅಹಂಕಾರ, ಸ್ವಾರ್ಥ ಇತ್ಯಾದಿಗಳಿಂದ ಎಲ್ಲರನ್ನೂ ತನ್ನಂತೆ ಕಾಣದೆ ಮೇಲು ಕೀಳು ಅನ್ನೋ ಭಾವನೆಯನ್ನ ಬೆಳೆಸಿಕೊಂಡು ಜನರಿಂದ ಸಿಗುವ ಪಾಠದಿಂದ ವಂಚಿತನಾಗುತ್ತಿದ್ದಾನೆ. ಒಂದು ಕಲ್ಲು ದೇವಸ್ಥಾನದ ಒಳಗೆ ಹೋಗಿ ದೇವರಾಗುವುದು, ಆದರೆ ನೀವುಗಳು ದೇವಸ್ಥಾನದ ಒಳಗೆ ಹೋದರೂ ಮನುಷ್ಯರಾಗಲಿಲ್ಲವಲ್ಲ ಅನ್ನೋ ನೋವು ನನಗೆ ಇನ್ನೂ ಇದೆ. ಯಾರಲ್ಲಿ ನ್ಯೂನ್ಯತೆಗಳಿಲ್ಲ ಶಿವಪ್ರಸಾದ್? ಪ್ರತಿಯೊಬ್ಬರಲ್ಲೂ ಅವರದ್ದೇ ಆದ ನ್ಯೂನ್ಯತೆಗಳಿವೆ. ಮೀನು ಸ್ನಾನ ಮಾಡುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ, ಹಾರುವ ಹಕ್ಕಿ ನಡೆಯುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ, ಹಾಡುವ ಜೀವಕ್ಕೆ ಮಾತು ಬರುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ? ಇಲ್ಲ ಭಗವಂತ. ಹಾಗಿದ್ದ ಮೇಲೆ ಇರುವ ಒಳ್ಳೆಯ ವಿಚಾರಗಳನ್ನು, ವಿಷಯಗಳನ್ನು ಒಪ್ಪಿಕೊಳ್ಳುವ ಬದಲು ನ್ಯೂನ್ಯತೆಯನ್ನಷ್ಟೇ ಎಳೆದಾಡುವ ಬುದ್ಧಿ ಏಕೆ? ಗೊರಕೆ ಎನ್ನುವುದು ನ್ಯೂನ್ಯತೆ ಅಲ್ಲ, ಅದು ದೈಹಿಕವಾಗಿ ನಡೆಯುವ ಸಣ್ಣ ಕ್ರಿಯೆ. ಜಗತ್ತಿನಲ್ಲಿ 50%ಕ್ಕಿಂತಲೂ ಹೆಚ್ಚಿನ ಜನ ಗೊರಕೆ ಹೊಡೆಯುತ್ತಾರೆ. ಅದರಲ್ಲಿ 36% ಗಂಡು ಮಕ್ಕಳು, 14% ಹೆಣ್ಣು ಮಕ್ಕಳು. ವಯಸ್ಸಾದಂತೆಲ್ಲ ಗೊರಕೆಯ ಸಾಧ್ಯತೆ ಹೆಚ್ಚು. ಗೊರಕೆಯ ಬಗ್ಗೆ ಇಷ್ಟೊಂದು ನೋವು ಪಡುವ ನೀವುಗಳು ಪ್ರಕೃತಿಯ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? ಮನುಷ್ಯನ ಹೊರತಾಗಿ ಪ್ರಕೃತಿಯಲ್ಲಿ ಬದುಕುತ್ತಿರುವ ಬೇರೆ ಪ್ರಾಣಿಗಳ ಬಗ್ಗೆ ಯೋಚಿಸಿದ್ದೀರಾ? ಮನುಷ್ಯ ತನ್ನ ಅಭಿವೃದ್ಧಿಯ ಕಾರ್ಯಗಳಿಗೆ ಕಾರ್ಖಾನೆಗಳು, ಕಟ್ಟಡಗಳು, ಮದ್ದು ಸಿಡಿಗುಂಡುಗಳು, ಪಟಾಕಿಗಳು, ಯಂತ್ರಗಳು, ವಾಹನಗಳು ಹೀಗೆ ಹಲವಾರು ರೀತಿಯಿಂದ ಮಾಡುತ್ತಿರುವ ಶಬ್ದ ಮಾಲಿನ್ಯದಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆಯಾಗುತ್ತದೆ ಎನ್ನುವುದನ್ನು ಒಮ್ಮೆಯಾದರೂ ಯೋಚಿಸಿದರೆ ಅದರ ಮುಂದೆ ಗೊರಕೆಯ ಸದ್ದು ಏನೂ ಅಲ್ಲ ಎಂದು ಅನಿಸುತ್ತದೆ, ಅಲ್ಲವೇ? ನಿಜ ಭಗವಂತ. ಮನುಷ್ಯ ಯಾವಾಗಲೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾನೆ, ಬರೀ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದರಿಂದ ಇನ್ನೊಬ್ಬರಿಗೆ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟು ನೋವಾಗುತ್ತೆ ಅಂತ ಯೋಚನೆನೇ ಮಾಡಲ್ಲ. ಅಲ್ಲ ಭಗವಂತ, ಗಿರಿ ಏನೋ ನನ್ನ ಗೊರಕೆ ಸಮಸ್ಯೆನ ಒಪ್ಕೊಂಡ್ಲು, ಆದರೆ ಪಾಪ ಅದರಿಂದ ಅವಳು ನಿದ್ದೆಗೆ ಸಮಸ್ಯೆ ಆಗುತ್ತಲ್ಲ, ಅದಕ್ಕೇನಾದ್ರು ಒಂದು ಪರಿಹಾರ ಕೊಡಬಾರ್ದಾ? ಶಿವಪ್ರಸಾದ್, ಕೇವಲ ಸದ್ದಷ್ಟೇ ಸದ್ದು ಮಾಡೋದಿಲ್ಲ, ನಿಶಬ್ದವೂ ಕೂಡ ಸದ್ದು ಮಾಡುತ್ತೆ. ಮನಸ್ಸು ಸರಿ ಇಲ್ಲದಿದ್ದಾಗ ಸುಶ್ರಾವ್ಯವಾದ ಸಂಗೀತವೂ ಕೂಡ ಕರ್ಕಶವೇ. ಆದರೆ ನಿಮ್ಮ ಮನಸ್ಸು ಉಲ್ಲಾಸದಲ್ಲಿದ್ದಾಗ ಎಷ್ಟೇ ಸದ್ದು ಗದ್ದಲವಿದ್ದರೂ ಅದು ನಿಮಗೆ ಏನೂ ಅನಿಸುತ್ತೆ. ಹಾಗೆಯೇ ಸಂಸಾರದಲ್ಲಿ ಗಂಡ ಹೆಂಡತಿಯ ನಡುವೆ ಎಷ್ಟೇ ಅಂತರವಿದ್ದರು, ಎಷ್ಟೇ ವ್ಯತ್ಯಾಸವಿದ್ದರು, ರುಚಿ ಅಭಿರುಚಿಗಳು ಬೇರೆ ಬೇರೆಯಾಗಿದ್ದರೂ ಅಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು. ಈ ಎಲ್ಲಾ ಅಂತರಗಳನ್ನು ತಳ್ಳಿ ದಂಪತಿಗಳು ಒಂದಾಗುವಂತೆ ಮಾಡುತ್ತವೆ. ಅವರವರ ನ್ಯೂನ್ಯತೆಯನ್ನು ಪರಸ್ಪರ ಒಪ್ಪಿಕೊಂಡು ಬದುಕುವ ಜೀವನೋತ್ಸಾಹವನ್ನು ನೀಡುತ್ತೆ. ಇಲ್ಲಿ ತಿದ್ದಬಲ್ಲ ತಪ್ಪನ್ನು ತಿದ್ದಬಹುದು, ಆದರೆ ಸಹಿಸಿಕೊಳ್ಳಬಲ್ಲ ತಪ್ಪುಗಳಿಗೆ ಒಪ್ಪಿಗೆ ಅಪ್ಪುಗೆ ಎರಡನ್ನು ನೀಡಲೇಬೇಕು. ಅದಕ್ಕೆ ಪ್ರೀತಿ ಇರಲೇಬೇಕು. ಇದೇ ಸುಖ ಸಂಸಾರದ ಸೂತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.